ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾವು ಒಂದು ಸ್ಪೆಷಲ್ ಆಗಿ ಪಲಾವನ್ನು ರೆಡಿ ಮಾಡೋಣ. ಇದಕ್ಕೆ ಬೇಕಾಗಿರೋ ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಫ್ಲವರಲ್ಲಿ ಹುಳ ಜಾಸ್ತಿ ಅಂತಾರೆ, ಅದಕ್ಕೆ ಅದನ್ನು ಸ್ಪೆಷಲ್ಲಾಗಿ ಬಿಸಿನೀರಲ್ಲಿ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ಆನಿಯನ್, ಟೊಮ್ಯಾಟೊ, ಕ್ಯಾಪ್ಸಿಕಮ್, ಕ್ಯಾರೆಟ್, ಕ್ಯಾಬೇಜ್ ಎಲ್ಲ ತೊಗೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಪಲಾವ್ ಎಲೆ, ಏಲಕ್ಕಿ, ಲವಂಗ, ಚಕ್ಕೆ ಇದೆಲ್ಲ ತೊಗೊಂಡಿದ್ದೀನಿ. ಸೊ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಇಡಿ. ಆಮೇಲೆ ಸ್ವಲ್ಪ ಕಾದ ನಂತರ ಆ ಮಸಾಲೆ ಪದಾರ್ಥಗಳನ್ನು ತೆಗೆದಿಟ್ಕೊಂಡಿದ್ದೀನಲ್ಲ, ಏಲಕ್ಕಿ, ಲವಂಗ, ಮೆಣಸು, ಆಮೇಲೆ ಪಲಾವ್ ಎಲೆ ಇದನ್ನೆಲ್ಲ ಹಾಕಿ ಸೊ ಎಣ್ಣೆ ಕಾದಿದೆ ಇಲ್ಲ ಅಂತ ನೋಡಿಕೊಂಡು ಆಮೇಲೆ ಇವೆಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕಿ ಆಮೇಲೆ ಒಂದೊಂದಾಗಿ ಹೆಚ್ಚಿಟ್ಕೊಂಡು ಆಮೇಲೆ ಇದನ್ನ ಪುದೀನ, ಕೊತ್ತಂಬರಿ, ಹಾಗೆ ಶುಂಠಿ, ಬೆಳ್ಳುಳ್ಳಿ ಇದನ್ನ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಮಿಕ್ಸರ್ ಜಾರ್ಗೆ ಇದೆಲ್ಲವನ್ನು ಕ್ಲೀನಾಗಿ ತೊಳೆದಿಟ್ಕೊಂಡು ಇದೆಲ್ಲ ಹಾಕಿ ಆಮೇಲೆ ಅದು ಪೇಸ್ಟ್ ಮಾಡ್ಕೊಳ್ಳಿ. ನಂತರ ಇದು ಆಲ್ರೆಡಿ ಎಣ್ಣೆ ಕಾದಿದೆಯಲ್ಲ, ಅದಕ್ಕೆ ಎಲ್ಲ ತರಕಾರಿಗಳನ್ನು ಸೇರಿಸ್ಕೊಳ್ಳಿ. ಸಪ್ರೇಟಾಗಿ ಸೇರಿಸ್ಕೊಂಡ್ರೂ ಬರುತ್ತೆ, ಆಮೇಲೆ ಅರ್ಜೆಂಟಾಗಿ ಬೇಕಿದ್ರೆ ಎಲ್ಲವನ್ನು ಒಟ್ಟಿಗೆ ಹಾಕಿದರೂ ಬರುತ್ತೆ. ಆದರೆ ನಿಧಾನವಾಗಿ ಅದನ್ನ ಬೇಯಿಸ್ಕೊಳ್ಳಿ. ಜೋರಾಗಿಟ್ಟರೆ ಬೇಯೋದಿಲ್ಲ, ಅದಕ್ಕೆ ನಿಧಾನವಾಗಿ ಬೇಯಿಸ್ಕೊಂಡು ನಂತರ ಸ್ವಲ್ಪ ಗರಂ ಮಸಾಲ, ಆಮೇಲೆ ಅದು ಮಿಕ್ಸ್ ಮಾಡಿರೋ ಅಂಥ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಪುದೀನ, ಕೊತ್ತಂಬರಿ ಆ ಪೇಸ್ಟ್ ಹಾಕಿ ಆಮೇಲೆ ಸ್ವಲ್ಪ ರುಚಿ ಬರಲಿ ಅಂತ ನಾನು ಸ್ವಲ್ಪ ಮೆಂತ್ಯವನ್ನು ಹಾಕಿದ್ದೀನಿ, ಕಸ್ತೂರಿ ಮೆಂತ್ಯ. ಆಮೇಲೆ ಎಷ್ಟು ಬೇಕೋ ಅಕ್ಕಿ ನೋಡಿ ಅದನ್ನು ನಾನು ಒಂಚೂರು ನೆನೆ ಹಾಕಿಟ್ಕೊಂಡಿದ್ದೀನಿ. ಯಾಕಂದರೆ 15 ನಿಮಿಷ ನೆನೆ ಹಾಕಿದರೆ ಅನ್ನ ಸಾಫ್ಟಾಗಿ ಬರುತ್ತೆ ಅಂತ ಸ್ವಲ್ಪ ಹೊತ್ತ ನೆನೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಇದಕ್ಕೆ ಅರಿಶಿನ, ಉಪ್ಪನ್ನು ಸೇರಿಸ್ಕೊಳ್ಳಿ ಹೀಗೆ, ಯಾಕಂದರೆ ಉಪ್ಪನ್ನ ಹಾಕಿದರೆ ತರಕಾರಿಗಳು ಚೆನ್ನಾಗಿ ಬೇಯುತ್ತೆ. ಆಮೇಲೆ ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ನಾನು ಕ್ಲೀನಾಗಿ ತೊಳೆದು ಅದನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನು 2 ಕಪ್ಪು ಅಕ್ಕಿ ತೊಗೊಂಡಿರೋದ್ರಿಂದ ಇದಕ್ಕೆ 3.5 ಕಪ್ಪು ನೀರನ್ನು ಹಾಕ್ತಾ ಇದ್ದೀನಿ. 4 ಕಪ್ಪು ಹಾಕಬೇಕು, ಆದರೆ ಜಾಸ್ತಿ ಇದಾಗಬೇಕಂತ 3.5 ಕಪ್ ಹಾಕ್ತಾ ಇದ್ದೀನಿ. ಮತ್ತು ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೊಸರು, ಅದಕ್ಕೆ ಆನಿಯನ್, ಟೊಮ್ಯಾಟೊ, ಮೆಣಸಿಕಾಯಿನ ಹಾಕಲ್ಲ ಯಾಕಂದರೆ ಮಕ್ಕಳು ತಿಂತಾರೆ ಅಂತ ಇಷ್ಟೇ. ಕೊತ್ತಂಬರಿ, ಕ್ಯಾರೆಟ್, ತುರಿದಿಟ್ಟುಕೊಂಡಿರೋಂಥ ಕ್ಯಾರೆಟು, ಕೊತ್ತಂಬರಿ, ಆಲೂಗಡ್ಡೆ, ಟೊಮೆಟೊ ಇಷ್ಟು ಹಾಕಿ ಸ್ವಲ್ಪ ಉಪ್ಪು, ಒಂಚೂರು ಸಕ್ಕರೆ ಹಾಕಿದರೆ ಮೊಸರು ಬಜ್ಜಿ ರೆಡಿ. ಮೊಸರು ಬಜ್ಜಿನೂ ಅಂತಾರೆ, ಕೋಸಂಬರಿನೂ ಅಂತಾರೆ. ಪಲಾವ್ ಜೊತೆ ಇದ್ದಿದ್ರೇ ಚೆನ್ನಾಗಿರುತ್ತೆ. ರುಚಿ ನೋಡಿಕೊಂಡು ಮತ್ತೆ ಉಪ್ಪು, ಸ್ವಲ್ಪ ಸಕ್ಕರೆನ ಹಾಕ್ಕೊಂಡ್ರೆ ಕೋಸಂಬರಿ ರೆಡಿ ಆಗುತ್ತೆ ನೋಡಿ.